ಮೇಡಮ್ ಇನ್ನೊಂದು ಹಾಡು ಮಾಡ್ಬೇಕಾಗಿತ್ತು. ಅದು ಓಡ್ತಿದೆ ಅಂದಾಗ ನಾನು ಮಾಡ್ಬಿಡ್ಬೋದಲ್ರಿ, ಇನ್ನೊಂದು ಹಾಡು ರಪ್ ಅಂತ ಮಾಡ್ಬಿಡ್ಬೋದಾಗಿತ್ತು. ಟ್ಯೂನ್ ಮತ್ತು ಬರಲ್ರಿ. ಇದು ಅನ್ಕೊಳ್ರಿ, ನನಗೆ ಅದು ಬೇಕಾಗಿಲ್ಲ. ಟ್ಯೂನು ಹೊಳಿಬೇಕು ಮಾಡಬೇಕು ಇಲ್ರಿ. ಮತ್ತೆ ಅದು ಆಗಸ್ಟಲ್ಲಿ ರಿಲೀಸ್ ಮಾಡೋದು, ಆಗಸ್ಟ್ 12 ನೋಡಿರಿ, 2 ದಿನಕ್ಕೆ 1 ವರ್ಷ ಆಯ್ತು ರೀ. ಅದು ಇನ್ನೊಂದು 2 ದಿನಕ್ಕೆ 1 ವರ್ಷ ಆಯ್ತು ರಾಯರ ಹಾಡುಬಿಟ್ಟು. ಫೆಬ್ರವರಿಯಾಗ ಮತ್ತೆ ಕಂಪೋಸಿಂಗ್ ಶುರು ಮಾಡಿದ್ರಿ. ಅವಾಗ ಕುಂತ್ಕೊಂಡೆ, ಮತ್ತು ಆ ಹಾಡಿಂದು ಟ್ಯೂನು ಬಂತು, ಸಾಹಿತ್ಯನೂ ಬಂತು, ಮತ್ತೆ ಮಾಡಿದಿರಿ ಇನ್ನೊಂದು ಹಾಡು. ಸೊ ಹಂಗೆ ಈ ಥರ ಮುಖ್ಯನ ರಾಯರ ಇದ್ದಾರೆ ಮೇಡಮ್. ಈ ಎಲ್ಲ ಓದ ಕಡೆ ಎಲ್ಲ ಸ್ವಲ್ಪ ಬೆಂಗಾವಲಾಗಿ ಏನೋ ಹೊಳೆದೇ ಇದ್ದಾಗ ಹೊಳಿಸಿ ಹಂಗ್ರಿ, ಏನು ನಿತ್ಯ ಬರೆತು ಬಿಟ್ಟಾರೆ ಮೇಡಮ್. ಅದಂತೂ ಎಲ್ಲ ನಾವೆಲ್ಲ ಗುರು ಪರಂಪರೆ ಫಾಲೋ ಮಾಡೋವಂಥವ್ರು, ಗುರುವಿನ ಭಾಳ ನಂಬುವಂಥವ್ರು. ಸೊ ಹಾಗೆ ಎದ್ರು ಬಿದ್ದರೂ ಅವರು ಆಶೀರ್ವಾದ ಇರ್ತದೆ ಮೇಡಮ್. ಬಟ್ ಅಂದ್ಕೊಂಡಿದ್ರೆ ಮುಂಚೆ ಮಾಡಬೇಕಾದ್ರೆ ಈ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ, ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ನಾನು ಅದನ್ನೆಲ್ಲ ಫುಲ್ ಕೇಳಾದ್ಮೇಲೆ ಪಕ್ಕಾ ಇದು ರೀಚ್ ಆಗ್ತದೆ ಜನಕ್ಕೆ. ಮೇಡಮ್ ಪ್ರಶ್ನೆ ಚೆನ್ನಾಗಿತ್ತು ರೀ. ಅಂದರೆ ಮೇಡಮ್ ಮಾಡೋ ಪ್ರತಿಯೊಂದು ಕೆಲಸವನ್ನು ರೀಚ್ ಆಗ್ಬೇಕಂತ ಮಾಡಿರ್ತೀವಿ ನಾವು. ಅದು ನಿಜ ರೀ. ಅದೇ ಒಂದು ಕಡೆ ಹೇಳ್ತಾರ, ಸ್ವಾರ್ಥ ತೀರ್ಥ ಅಂತ ನಮ್ಮ ಕಡೆ ತಮಾಷೆಗೆ ಹೇಳ್ತಿರ್ತಾರೆ. ಅದು ಮುಟ್ಟಬೇಕನ್ನೋದು ಭಾಳ ಆಸೆ ಇತ್ತು ಮೇಡಮ್ ನಮ್ಗೆ. ಮುಟ್ಲೇಬೇಕು, ಯಾಕಂದ್ರೆ ರಾಯರ ಮಹಿಮೆ ಸಾರುವಂಥದ್ದು. ಈಗ ರಾಯರ ಹಾಡನ್ನು ಜನಗಳಿಗೆ ಒಪ್ಕೋಬೇಕು ಅನ್ನೋದು ಮತ್ತೆ ಭಾಳ ದೊಡ್ಡ ಜವಾಬ್ದಾರಿ ಮೇಡಮ್. ಏನೋ ಬರೀತೀನಿ ಗಿರಿತಿ ಅಂದ್ರೆ ಹಂಗಲ್ರಿ. ಬರೆಯೋ ಪ್ರತಿಯೊಂದು ಅಕ್ಷರ ಅವ್ರು ನಾಟಬೇಕಂತ ಬರೆದಿರ್ತೀವಿ ನಾವು. ಇಲ್ಲಾಂದ್ರೆ ದಿನಕ್ಕೆ 10 ಹಾಡು ಬರೆದು ಬಿಟ್ಬಿಡ್ಬೋದು, ಅದು ಸ್ವಾರ್ಥನೇ ಆಗ್ತದೆ. ಸೊ ಸ್ಟಾರ್ಟಿಂಗಲ್ಲಿ ಏನು ರೀಚ್ ಆಗದೆ ಇದ್ದಾಗ ಅದ್ರ ಬಗ್ಗೆ ಏನು ಅನ್ಕೊಂಡ್ರಿಲ್ರಿ. ನಮ್ಮ ಅಣ್ಣ ಒಬ್ರು ಇದ್ದರು, ಆನಂದ್ ಅಂತ. ಅಣ್ಣ ಇದು ಮಿನಿಮಮ್ 10 ಮಿಲಿಯನ್ ಆಗುತ್ತಣ್ಣ. ಸುಮ್ಮನಿರಣ್ಣ, ನೀನೇನ ಹೇಳ. ಇಲ್ಲಣ್ಣ ನಿಮ್ಗೆ ಗೊತ್ತಿಲ್ಲ, ಎಷ್ಟು ಚಂದ ಐತೆ ನೀ ಹಾಡು. ಹೌದಣ್ಣ, ಹಂಗಾರ ಸರಿ. ಯಾಕಂದ್ರೆ ಮೇಡಮ್ ಆ ಹಾಡನ್ನು ಬರವಣಿಗೆಯಿಂದ ಶುರು ಮಾಡಿ ಶೂಟಿಂಗ್ ಆಗೋವರೆಗೂ ಆ ಪ್ರೊಸೆಸಲ್ಲಿ ಕೇಳಿ ತುಂಬ ಯೂಸ್ಡ್ ಆಗ್ಬಿಟ್ಟಿರುತ್ತೆ ನಮಗೆ. ಬೇರೆಯವ್ರು ಕೇಳಿದಾಗಲೇ ನಮ್ಗೆ ಅದು ಅನುಭವಕ್ಕೆ ಬರೋದು, ಇದೇನಾಗ್ತದೆ ಏನಿಲ್ಲ ಅಂತ. ಬಟ್ ಅದು ನನಗೊಂದು 1,00,000 ಹೊಡಿದ್ರೆ ಸಾಕಿತ್ತು ಮೇಡಮ್, ನಾನು ರಾಯರ ಮುಟ್ಟಿನಪ್ಪ ನಂಗೆ ಆಗಿರೋದು. ಬಟ್ ಅದೇ ಮೇಡಮ್, ಅವನಷ್ಟೇ ಕೊಟ್ಟ ಜನಗಳ ಒಂದು ಆಶೀರ್ವಾದ, ಹರಕೆ. ನಾನು ಕೊರಡಾಗಿದ್ದೆ, ಕೊನರು ಮಾಡಿದ್ರು ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಬಟ್ ಬಹಳಷ್ಟು ಸಾಂಗ್ಸ್ಗಳನ್ನ ಆಡಿದ್ದೀರಾ ಕರಿಬಸವ ಅವರೇ. ನಾನು ನೋಡ್ತಾ ಇದ್ದೆ, ಸುಮಾರು ಪ್ರೀತಿಗೆ ಸಂಬಂಧಪಟ್ಟಂತಹ ಸಾಂಗ್ಸ್ಗಳಾಗಿರ್ಬೋದು, ಸುಮಾರು. ಇದನ್ನ ಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ. ಈ ರಾಯರ ಹಾಡು ಕಂಪೋಸ್ ಮಾಡೋ ಟೈಮ್ನಾಗೇನೆ ನನಗೆ ಇನ್ನೊಂದು ರಾಯರ ಹಾಡ್ದು ವರ್ಕ್ ಬರುತ್ತೆ. ಈ ಮಂತ್ರಾಲಯ ವಾಸ, ಈ ರಾಘವೇಂದ್ರ ಮಹಾತ್ಮ ಒಂದಿದೆ ಗೊತ್ತ್ರಿ, ಅದಕ್ಕೆ ಟೈಟಲ್ ಹಾಡು ಸಾಂಗ್ ಆಡಿರೋದು ನಾನೇನೆ ನೋಡಿ. ನೀನಲ್ಲವೇ ಓಂ ಪೂಜ್ಯಾಯ, ನೀನಲ್ಲವೇ ರಾಘವೇಂದ್ರಾಯ, ಧರ್ಮದ ಹರಿಕಾರ ಕರ್ಮದ ಪರಿಹಾರ, ನೀನಲ್ಲವೇ ಈ ಹಾಡನ್ನ ಆಡಿದ್ನವ್ರಿ. ಹೌದ್ರಿ, ಇದನ್ನ ಅಯ್ಯಪ್ಪ ಅವ್ರ ಬಗ್ಗೆ ಹೇಳಿದ್ರೆ ನಾವು ಏನು ಅನಿಸ್ಬಿಡುತ್ತೆ ಮೇಡಮ್. ನನಗೆ ನೋಡ್ರಿ, ನಾನು ಹಾಡು ಮಾಡೋಕ್ಕಿಂತ ಮುಂಚೆ ಈ ಹಾಡು ಮಾಡಿದ್ರಿ. ನಾನು ಮಾಡಿದ್ದಲ್ರಿ. ಒಂದು ದಿವಸಕ್ಕೆ ಮಣಿಕಾಂತ್ ಕದ್ರಿ ಅವರು ಫೋನ್ ಮಾಡ್ತಾರೆ, ನಮ್ಮ ನಾಡಿನ ಶ್ರೇಷ್ಠ ಸಂಗೀತ ನಿರ್ದೇಶಕರು. KB ಎಲ್ಲಿದೆಯಾ ಮಾರಯ್ಯ ಅಂದ್ರೆ, ಅಣ್ಣ ಸರ್ ಮನೇಲಿದ್ದೀನಿ ರೀ. ಆಯ್ತು, ಒಂದು ಹಾಡು ಕಂಪೋಸಿಂಗ್ ಇದೆ, ಬರ್ತೀಯಾ? ಯಾರು ಸರ್? ರಾಯರ ಹಾಡು. ಆಯ್ತು ಸರ್. ನಾವು ಮೈ ಪೈ ತಗೊಂಡು ಎಲ್ಲ ತೆಲಿಪ ಸ್ನಾನ ಮಾಡ್ಕೊಂಡು ಎಲ್ಲ ಹೋಯ್ದಿರಿ ಮೇಡಮ್. ಆ ಹಾಡು ಮಂತ್ರಾಲಯ ಮಹಾತ್ಮೆ ಈ ಥರ ಮಾಡಕತ್ತೀವಿ, ಕಂಪೋಸ್ ಮಾಡ್ಬೇಕು. ಸರಿ ಸರ್. ಅವರು ಸರ್ ಟ್ಯೂನ್ ಮಾಡಿದ್ರು. ಆಮೇಲೆ ಮಾಡಿದ್ಮೇಲೆ ಅದಕ್ಕೊಂದು ಲಿರಿಕ್ಸ್ ಇತ್ತು. ಆಮೇಲೆ ಅವರು ಎಲ್ಲ ಸೇರಿ ಸರ್ ಒಂದು ಅದ್ಭುತವಾದ ಟ್ಯೂನ್ ಕೊಟ್ಟರು. ಇದನ್ನು ಹಾಡು ನಿಂದೇ ಸ್ಟೈಲಲ್ಲಿ ಹಾಡು ಅಂತಂದರು. ಅವರು ಆಯ್ತು ಸರ್. ಅವರು ಕಂಪೋಸ್ ಎಲ್ಲ ಮಾಡಿದ್ಮೇಲೆ ನಾನು ಹಾಡಿದ ತಕ್ಷಣ ಅದು ಭಾಳ ಅವ್ರಿಗೆ ತುಂಬ ಚೆಂದ ಕೇಳಿಸಿದ ಮ್ಯಾಗ ಅದನ್ನೆಲ್ಲ ಅಲ್ಲಿರೋ ಎಲ್ಲ ತಂಡಕ್ಕೆ ಕಳ್ಸಿದ ಮ್ಯಾಗ ವಾಯ್ಸು ನಿಂದು ಇಷ್ಟ ಆಗ್ಬಿಟ್ಟಿದೆ ಕಣಪ್ಪ, ನಿನ್ನ ಮೇಲೆ ವರ್ಕ್ ಮಾಡ್ಬೇಕು ಅನ್ಕೊಂಡ್ರ ಅಂತಂದಾಗ ಆಮೇಲೆ ಅದನ್ನು ವಿಜಯಪ್ರಕಾಶ್ ಸರು ಹಾಡ್ರಿ ಮೇಡಮ್, ಮತ್ತು ನಾನು ಹಾಡೀನಿ ರೀ. ಎರಡೂ ಪ್ಲೇ ಆಗ್ತಿರ್ತವೆ ನೋಡಿ. ಅಲ್ಲೂ ಫಸ್ಟ್ ಹಾಡಿದ್ದದ್ರಿ. ಅದಾದ್ಮೇಲೆ ನಂದು ಈ ಕೆಲಸ ನಡೀತಾನೆ ಇತ್ತು. ಅಪ್ಪ ಏನಪ್ಪ ಒಂದ್ರ ಬಗ್ಗೆ ಒಂದು ಕೊಡಕತ್ತಿದ್ದಿ ಅಂದ್ರೆ, ಕೊಡಕ್ಕೆ ಶುರು ಮಾಡಿದ್ರೆ ನಂಗೆ ಕೊಡ್ತಾರೆ ರೀ. ಸೊ ಅದನ್ನು ಆ ರಾಘವೇಂದ್ರ ಮಹಾತ್ಮೆ ಹಾಡಿಗೂ ನಾನು ಹಾಡೀನಿ. ಸುಮಾರು ಸಾಂಗ್ಸ್ಗಳು ಆಡಿರಿ, ಬಟ್ ಈ ಸಾಂಗ್ ಆಡ್ಬೇಕಾರೆ ತಲೆಗೆ ಏನು ಬಂತ್ರಿ? ಅಂದರೆ ಈ ರಾಯರ ಮೇಲೆ ನಂಬಿಕೆ, ಅಂದರೆ ಕೆಲವ್ರು ಹೇಳ್ತಾರೆ ಅದನ್ನು ನೋಡ್ಬೇಕಾರೆ, ಅದನ್ನು ನನಗೆ ರಾಯರ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಆಯ್ತು, ರಾಯರ ಮೇಲೆ ನಂಬಿಕೆ ಬಂತು, ರಾಯರಿದ್ದಾರೆ ಅನ್ನಿಸ್ತೈತಿ. ನಿಮಗೆ ತಲೆಗೆ ಏನು ಓಡ್ತಿತ್ತು ಅಂತಂದೇಳಿ ಆ ಸಾಂಗ್ ಆಡ್ಬೇಕಾರೆ? ಒಳ್ಳೆ ಪ್ರಶ್ನೆ ನೋಡ್ರಿ. ನಾವು ಇದನ್ನು ವಾಯ್ಸನ್ನ ಟೇಕ್ ಮಾಡ್ಬೇಕಾದ್ರೆ ಸಾಗರ್ ಗುರುರಾಜ್ ಅವರು ಟೇಕ್ ತೊಗೊತಾಯಿದ್ರು ಮೇಡಮ್. ನಾನು ಯಾವ ಹಂತದಲ್ಲಿದ್ದೆ ಅಂದರೆ ಹಾಡು ಆಡಬೇಕಾದ್ರೆ ಅವ್ರು ಕೇಳೋರಿಗೆ ಅನಿಸ್ತೈತಿ, ಇವ್ನು ಹತ್ತು ಬಿಡ್ತಾನೆ ಇವಾಗ ಅನ್ನೋ ಲೆವೆಲ್ಗೆ ಇತ್ತು. ನಾನು ಅವರು ಸಾಗರ್ ಗುರುರಾಜು ಏನೋ ಒಂದು ಚೂರು ಏರಿಳಿತ ಮಾಡಿದ್ರು, ಇಲ್ಲ ಅಲ್ಲಿ ಇನ್ನು ಹಂಗೆ ಬರ್ಬೇಕು ಹಿಂಗೆ ಬರ್ಬೇಕಂತಾರೆ ಬೇರೆ ಹಾಡುಗಳಿಗೆ. ಈ ಹಾಡು ಆಡ್ಬೇಕಿದ್ರೆ ನಾನು ಹಾಡೋ ಪ್ರತಿಯೊಂದನ್ನು ಟೇಕ್ ಓಕೆ ಮಾಡ್ತಾಯಿದ್ರು ಅವರು. ಓಕೆ ಚೆನ್ನಾಗಿದೆ, ಸೌಂಡ್ ಡಿಸ್ಟರ್ಬ್ ಮಾಡಿಬಿಡ್ರಿ, ಚೆನ್ನಾಗಿದೆ. ಸೌಂಡ್ ಇಂಜಿನಿಯರ್ ಹೇಳ್ತಾಯಿದ್ರು, ಅಣ್ಣ ಇನ್ನೊಂದು ಹೋಗೋಣ ಬೇಡ. ಆಯಿತು.
ದಾರಿ ಮುಗಿದಾಗ ನೀ ನನ್ನ ಊರಾಗು, ಕೊಂಬೆ ಮುರಿದಾಗ ನೀ ನನ್ನ ಬೇರಾಗು, ಮುಗಿಲು ನೀನೇ ಹಗಲು ನೀನೇ ನನ್ನ ಬಾಳಿಗೆ, ಬಂಧು ನೀನೇ ಬಳಗ ನೀನೇ ಎದೆಯ ಗೂಡಿಗೆ. ಇಷ್ಟು ಹಾಡ್ತಿರ್ಬೇಕಾದ್ರೆ ಎಲ್ಲ ಓಕೆನೆ, ಟೇಕ್ 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 ಟೇಕ್. ನಾ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೇಳ್ತಾ ಇದ್ದೆ, ಅಣ್ಣ ಯಾಕಣ್ಣ ಎಲ್ಲ ಓಕೆ ಮಾಡ್ಬಿಟ್ರಿ, ಎಲ್ಲನೂ ಒಂದೊಂದಕ್ಕೆ ತೊಗೊಂಡ್ಬಿಟ್ಟಲ್ಲ ಅಣ್ಣ ಅಂದೆ. ನಿನಗೆ ಗೊತ್ತಾಗಲ್ಲ ಸುಂದರ ಅಂದರು. ನೋಡ್ರಿ ಆ ಅನುಭೂತಿನೇ ಬೇರೆ ಮೇಡಮ್. ನಾವು ಯಾವುದು ಹಾಡ್ತಾ ಇದ್ದೆ ಅಷ್ಟೇ ಭಾರಿ ಅದು ಅದು ಏನೇನೋ ಒಂದು ಎನರ್ಜಿ ಮೇಡಮ್, ಬೇರೆ ಥರನೇ ಎನರ್ಜಿ ಹಾಡ್ತಾ ಇದ್ವಿ. ಈ ಸೀರಿಯಲ್ಗೆ ಹಾಡ್ಬೇಕಾದ್ರೂ ಎಲ್ಲಿದೆ ಮೇಡಮ್ ಅದು ಸ್ಕೇಲು, ಶ್ರುತಿ ಅಂತ ಬರುತ್ತೆ, ಹೈ ಪಿಚ್ ಇದೆ ಅದು ಒಂದು ಹಾಡು, ಆ ಒಂದು 2 ಲೈನ್ ಹೈ ಪಿಚ್ ಇದೆ. ಅದನ್ನು ಹಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೈ ಪಿಚ್, ಅದು ಎನರ್ಜಿ ಸಿಕ್ಕಾಪಟ್ಟೆ ಹಾಕ್ಬಿಟ್ಟು ಹಾಡ್ಬೇಕು, ಅದನ್ನು ಒಂದೇ ಟೇಕ್ ಆಡ್ಬೇಕು. ಆ ಟೇಕ್ ಓಕೆ ಹಾಡಿದ ತಕ್ಷಣ ಸೌಂಡ್ ಇಂಜಿನಿಯರ್ ಏನೋ ಒಂದು ತಪ್ಪು ಮಾಡ್ಬಿಟ್ಟ, ಸರ್ ಇನ್ನೊಂದು ಟೇಕ್ ಆಡ್ಬೋದಾ ಅಂತ ತಂದ. ನಮ್ಮ ಮಣಿ ಸರಿಗೆ ಅಲ್ಲೇ ಒಂಚೂರು ಪಿತ್ತ ನೆತ್ತಿಗೆ ಇರುತ್ತೆ, ಯಾಕಂದರೆ ಅದು ಸ್ಟ್ರೈನ್ ಆಗುತ್ತೆ ವಾಯ್ಸು. ಇನ್ನೊಂದು ಸತಿ ಹಾಡಿದೆ, ಸರ್ ಇನ್ನೊಂದು ಹೋಗೋಣ ಸರ್ ಅಂದ. ಅಲ್ಲಿ ಮಣಿ ಸರ್ ಕೋಪ ಮಾಡ್ಕೊಂಡ್ರು, ಏನು ಅಂದ್ಕೊಂಡಿದ್ದೆ ಸಿಂಗರ್ನ ನೀನು, ಅವನ್ನ ಚೆನ್ನಾಗಿ ಆಡ್ತಾ ಇರ್ಬೇಕಾರೆ ಯು ಶುಡ್ ಬಿ ಅಲರ್ಟ್, ಓಕೆನಾ. ತೊಗೊಂಡಾಗ ಮತ್ತೆ ಇನ್ನೊಂದು ಸತಿ ಹಾಡಿದಿರಿ ಅಂದ್ರೆ ಇದನ್ನೇನು ಹೇಳಕತ್ತೀನಿ ಅಂದ್ರೆ ರೀ, ಅವ್ರು ಹಾಡು ಆಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲಾರ್ದಂಗೆ ಒಂದು ಶಕ್ತಿ ಧ್ವನಿಯಾಗಿ ಬಂದಿರ್ತದೆ. ಇದೇ ಪವಾಡ, ಇನ್ನೇನು ಹೇಳ್ರಿ. ಪವಾಡ ತಗೊಂಡ್ರೆ ಎಲ್ಲವಷ್ಟು ಪವಾಡನೇ ಮೇಡಮ್, ತಗೊಂಡ್ರೆ ಪ್ರತಿಯೊಂದು ಕ್ಷಣನೂ ಜೀವಿಸಿದರೆ ಅದು ಪವಾಡನೇ. ಅಂದ್ರೆ ಅಷ್ಟು ಹಾಡಾಕತ್ತೀನಿ ರೀ, ವಾಯ್ಸ್ ಸ್ಟ್ರೈನ್ ಆಗಲಿಲ್ಲ ನನಗೆ. ಇನ್ನೇನು ರೀ ಅವರು ಸರ್ ಸಾರಿ ಕೆ ವಿ ಇಲ್ಲ ನೋಡ್ರಿ ಸರ್, ನಾನು ಹಾಡಾಕತ್ತೀನಿ ಇನ್ನೂ ಸೊತ್ತು ಜಗ್ಗೈತೆ, ಇನ್ನೂ ಧ್ವನಿ ಏನು ಅದ್ಭುತವಾಯ್ತು ಬರ್ರಿ ಹಾಡ್ರಿ, ಯಾಕೆ ಕಂಚು ಕೇಳೋದಂಗೆ ಕೇಳಕತ್ತೈತೆ. ಇಷ್ಟೇ ಅವ್ರು ಹಾಡು ಆಡ್ಬೇಕಾದ್ರೆ ನೋವೆಲ್ ಹಾಡಕತ್ತೀವಿ ಅಂದಾಗ ಅವರೇ ಅದಕ್ಕೆ ಭಾವನೆ ತುಂಬಿಡ್ತಾರೆ. ಇನ್ನೇನೋ ಒಂದು ವೈಭವಪೂರಿತವಾಗಿ ಹಾಡಕತ್ತೀವಿ ಅಂದ್ರೆ ಅದಕ್ಕೂ ಶಕ್ತಿ ಹೊರ ಕೊಡ್ತಾರೆ ಅಷ್ಟೇ. ಓಕೆ ಸರ್, ಇನ್ನೊಂದು ನೀವು ಸಾಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ರಿ, ನೀವು ರಾಯರ್ಗೆ ಸಂಬಂಧಪಟ್ಟಂಥ ಮತ್ತೊಂದು ಸಾಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಮೇಡಮ್ ಅಂತ ಹೇಳಿದ್ರಿ. ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋ ಪ್ಲ್ಯಾನ್ ಐತಿ, ಏನು ನಾವು ಕ್ಯೂರಿಯಾಸಿಟಿಯಿಂದ ಕಾಯಕತ್ತೀವಿ ನೆಕ್ಸ್ಟ್ ಯಾವ ಸಾಂಗ್ ಬಿಡ್ತಾರೆ ಕರಿಬಸವರು ಅಂತ ಹೇಳಿ. ಹೆಂಗ್ರಿ ಮೇಡಮ್, ಈಗ ಒಂದು ಹಾಡು ಒಂದು ಹಂತಕ್ಕೆ ರೀಚ್ ಆದರೆ ಓಕೆ ಪರವಾಗಿಲ್ಲ ಒಂದು ಮಾಡಿದ್ದೀವಿ, ಇನ್ನೊಂದು ಮಾಡಿಬಿಡೋಣ ಅಂತ ಅನಿಸ್ತದ್ರಿ. ಈಗ ಈ ಹಾಡು ಎಲ್ಲ ಭಕ್ತರನ್ನ, ಎಲ್ಲ ಕನ್ನಡಿಗರನ್ನ, ಎಲ್ಲ ಬೇರೆ ಬೇರೆ ವರ್ಗದ ಭಕ್ತರನ್ನೂ ಕೂಡ ತಲುಪಿದಾಗ ಒಂದಷ್ಟು ಜವಾಬ್ದಾರಿಗಳು ಹೆಗಲ ಮ್ಯಾಗ ಬರ್ತದೆ. ಈಗ ನಾನು ಬರೆದಿದ್ದ ಸಾಹಿತ್ಯ ಆಗಲ್ಲ, ಹಾಡಿದ್ದೇ ಹಾಡಾಗಲ್ಲ. ಅದು ರಾಯರ ಹಾಡು ಅಂತ ಬಂದಾಗ ಇನ್ನೂ ಭಕ್ತಿಯಿಂದ ಇನ್ನೂ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಇಟ್ಕೊಂಡು ಮಾಡಬೇಕಾಗ್ತದೆ. ಸೊ ಆಗಸ್ಟಲ್ಲಿ ರಿಲೀಸ್ ಆಯ್ತಲ್ಲ ರೀ ನಿಮ್ಮ ಹಾಡು, ಆಗಸ್ಟ್ 12ಕ್ಕೆ ರಿಲೀಸ್ ಆಯ್ತು ರೀ. ಅದಾದ ಮ್ಯಾಗ ಮೇಡಮ್ ಬರೋಬ್ಬರಿ ಒಂದು 6 ತಿಂಗಳು ಸಮಯ ತೊಗೊಂಡು ಒಂದು ಟ್ಯೂನ್ ಮಾಡಿದೆ ಮೇಡಮ್. 6 ತಿಂಗಳು ಸಮಯ ಮಾಡಿನೇ ಒಂದು ಟ್ಯೂನ್ ತೊಗೊಂಡು ರಾಯರ ಮೇಲೆ ಒಂದು ಹಾಡು ಮಾಡಿ ಅದನ್ನು ಒಂದಷ್ಟು ದಿವಸ ತೊಗೊಂಡು ಸಾಹಿತ್ಯ ನಾನು ಬರೆದ್ರೆ ಹೆಂಗಿರ್ತದೆ, ಬೇರೆಯವ್ರ ಕೈಲಿ ಬರ್ಸ್ತಾರೆ ಹೆಂಗಿರುತ್ತೆ ಅಂತ ಒಂದಷ್ಟು ಜನ ಹುಡುಗರಿಗೂ ಕೊಟ್ಟೆ. ಅವರು ಬರೆದ್ರು, ಬಟ್ ಅದು ಯಾಕೋ ನಾನು ಬರ್ದಂಗೆ ಅನಿಸ್ಲಿಲ್ಲ ರೀ. ಮತ್ತು ನಾನೇ ಕುಂತ್ಕೊಂಡು ಅಪ್ಪ ರಾಗ ನೋಡಪ್ಪ ನಿಂದು ಬರೆಯಕತ್ತೀನಿ, ಏನು ಬರೀಬೇಕೋ ಗೊತ್ತಿಲ್ಲ, ಅವಾಗಂತ ಬರೆದುಬಿಟ್ಟೆ. ಮತ್ತು ಈಗ ಇನ್ನೊಂದು ನಿಂದ ಬರೆಯಕತ್ತೀನಿ, ಮತ್ತೆ ಮಾಹಿತಿ ಗೀತಿ ತುಂಬ್ಕೊಂಡು ಬರ್ಸೋಕ್ಕಾಗಲ್ಲಪ್ಪ. ಈಗ ಸಾಮಾನ್ಯ ಭಕ್ತ ಬೇಡ್ಕೊಂಡ್ರೆ ಹೆಂಗಿರ್ತದೆ, ಸಾಮಾನ್ಯ ಭಕ್ತ ಪ್ರೇ ಮಾಡ್ಕೊಂಡ್ರೆ ಹೆಂಗಿರ್ತದೆ, ಸಾಮಾನ್ಯ ಭಕ್ತ ಬರೆದ್ರೆ ಹೆಂಗಿರ್ತದೆ, ಅವರ ಪ್ರತಿನಿಧಿಯಾಗಿ ಬರ್ಸುತ್ತಂದೆ ಕೂತ್ಕೊಂಡ್ರಿ ಮೇಡಮ್. ಅದು ಒಂದೇ ಸ್ಟ್ರೆಚಲ್ಲಿ ಬರೆದ್ಬಿಟ್ಟೆ ಮೇಡಮ್ ಹಾಡೋದನ್ನು. ಟ್ಯೂನ್ ಮಾಡಿ 2 ತಿಂಗಳಿಗೆ ಸಾಹಿತ್ಯ 2 ತಿಂಗಳು ತಗೊಂಡು ಬರೋಕೆ ಒಂದು ದಿವಸದಾಗ ಬರೆದ್ಬಿಟ್ಟೆ. ನನಗೆ ಎಕ್ಸೈಟ್ಮೆಂಟಿಂಗ್ ತಡೆಯೋಕ್ಕಾಗ್ತಿಲ್ಲ, ಕೇಳಿಸ್ಬೇಕು. ಒಂದಷ್ಟು ರಾಯರ ಭಕ್ತರಿಗೆ ಫೋನ್ ಮಾಡಿದೆ, ನಮ್ಮ ಕ್ಲೋಸ್ ಸರ್ಕಲ್ಗೆ, ಅಣ್ಣ ಇದು ಒಂದು ಹಾಡು ಬರ್ತೀನಿ ಕೇಳೋಣ. ಹಾಡು ಪಿಯಾನೋ ಇಟ್ಕೊಂಡು ಹಾಡಿದೆ. ಸಖತ್ತಾಗಿದೆ ಮಗ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಬ್ರಿಗೆ ಮಾಡಿದೆ, ತುಂಬ ಚೆನ್ನಾಗಿದೆ ಕೆ.ವಿ, ತುಂಬ ಚೆನ್ನಾಗಿದೆ ಅಂದಾಗ ಆಯಿತು. ಮತ್ತು ನಮ್ಮ ಸರ್ ಅನೂಪ್ ಶೆಳಿನ್ ಅಂತಿದ್ದಾರೆ, ಅವ್ರಿಗೆ ಕೇಳಿದೆ, ಚೆನ್ನಾಗಿದೆ ರೀ ಅಂತಂತಂದರು. ಓಕೆ ಎಲ್ಲ ಚೆನ್ನಾಗಿದೆಯಲ್ಲ ಅಂತಂದ್ಕೆ ಶುರು ಮಾಡೇಬಿಟ್ವಿ ಮೇಡಮ್ ಹಾಡನ್ನು. ಸೊ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಆದಮೇಲೆ ನಮ್ಮ ಮುಂದಿನ ಹಾಡು ರಾಯರೇ ನೆರಳು ಅಂತ ಒಂದು ಹಾಡು ಮಾಡಿದ್ದೀವಿ ಮೇಡಮ್. ಅವರು ನಂಬಾಳ್ಗೂ ನೆರಳಾಗ್ಯಾರ, ಸುಮಾರು ಭಕ್ತ ಕೋಟಿಗೆ ನೆರಳಾಗ್ಯಾರ. ಸೊ ಅವ್ರ ನೆರಳು ಸದಾ ಇರಲಿ ಬೆಂಗಾವಲಾಗಿ ಅಂತ ಆ ಹಾಡನ್ನು ಮಾಡಿದ್ದೀವಿ. ಇದು ಭಾಳ ದೊಡ್ಡ ಜವಾಬ್ದಾರಿ ನಿಮಗೀಗ, ಯಾಕಂದ್ರೆ ಈಗ ಆಲ್ರೆಡಿ ಭಾಳ ಒಂದು ಸೂಪರ್ ಹಿಟ್ ಆಗೈತಿ ಆ ಸಾಂಗು, ಭಾಳ ಖುಷಿ ಕೊಟ್ಟೈತೆ ಆ ಸಾಂಗ್. ಹಂಗಾಗಿ ಇದು ಭಾಳ ಜವಾಬ್ದಾರಿ ಐತಿ, ನಿಮ್ಗೆ ದೊಡ್ಡ ಜವಾಬ್ದಾರಿ ಐತಿ. ಇದನ್ನು ಹೆಂಗೆ ಸ್ವೀಕಾರ ಮಾಡಿರಿ, ಯಾವ್ಯಾವ ಜವಾಬ್ದಾರಿ ತೊಗೊಂಡು ಪ್ಲ್ಯಾನ್ ಮಾಡಿರಿ ನೀವು ಇದನ್ನು? ನಮಗೆ ಅದಕ್ಕೆ ನಾನು ನಮ್ಮ ಹಾಡಲ್ಲೇ ಬರೆದ್ಬಿಟ್ಟೇನಿ ಮೇಡಮ್, ಭಯವು ನೀನೇ ಬಲವು ನೀನೇ ನನ್ನ ಬಾಳಿಗೆ ಅಂತ. ಅಯ್ಯಪ್ಪನೇ ನನಗೆ ಭಯ ಇದ್ರೂ ಅವ್ರ ಬಲ ಇದ್ರೆ ಅನ್ನೋದೇ ನಂಬಿಕೆ ನನಗೆ. ಸೊ ಹಂಗಾಗಿ ಅವರು ನಾಮಸ್ಮರಣೆ ಮಾಡಿದ್ರೆ ಅಷ್ಟೇ ಮೇಡಮ್ ಸಾಕು, ಅವರೇ ದಾರಿ ತೋರಿಸ್ಕೊಂಡು ಹೋಗ್ತಾರೆ. ಮಾಡಿದ್ದೀವಿ. ಲಾಸ್ಟ್ ಹಾಡಿಗಿಂತ ಈ ಹಾಡು ಇನ್ನೂ ಏನೋ ಒಂದು ಬೇರೆ ಥರ ತೋರಿಸ್ಬೇಕನ್ನೋ ಒಂದು ವಿಚಾರದಲ್ಲಿ ಶೂಟು ಚಿತ್ರೀಕರಣನೂ ಆಗಿದೆ.
ಚಿತ್ರೀಕರಣ ಆಗಿದೆ ಮೇಡಮ್, ಚೆನ್ನಾಗಿ. ಹಾಂ ಮೇಡಮ್, ಅದು ಒಬ್ಬ ಸಾಮಾನ್ಯ ಭಕ್ತ ರಾಯರನ್ನ ಹೆಂಗೆ ನೋಡ್ತಾನ, ಸಾಮಾನ್ಯ ಭಕ್ತರ ಜೊತೆ ರಾಯರು ಯಾವ್ಯಾವ ರೂಪದಲ್ಲಿ ಇರ್ತಾರೆ ಅನ್ನೋದ್ರ ಒಂದು ಹಾಡು ಮೇಡಮ್. ಯಾವಾಗ ರಿಲೀಸ್ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿರಿ? ಮೇಡಮ್ ಆಗಸ್ಟ್ 27ನೇ ತಾರೀಕು ಈಗ ರಾಯರ ಆರಾಧನೆ ಶುರು ಆಗ್ತದೆ ರೀ. 29, 30, 31. ಸೊ ಹಂಗಾಗಿ 27ಕ್ಕೆ ರಾಯರ ನಿರ್ಲನ ಹಾಡನ್ನು ರಿಲೀಸ್ ಮಾಡೋದು. ಇಲ್ಲೇ ರಿಲೀಸ್ ಮಾಡಬೇಕು ಅನ್ನೋದು ಏನಾದ್ರು ಪ್ಲಾನ್ ಆಯ್ತಾ ಯಾರಾದ್ರೂ ಹಂಗೆ ಅಂತ? ಇನ್ನೂ ಕೊಟ್ಟಿಲ್ಲ ರೀ ದೇವರು, ನೀನು ಮನೆಗೆ ಮಾಡಪ್ಪ ಅಂತ ಕೊಟ್ಟರು ರೀ ರಾಯರು. ನನ್ನ ಯೂಟ್ಯೂಬ್ ಚಾನಲ್ಗೆ ರಿಲೀಸ್ ಮಾಡ್ತೀನಿ ರೀ. ನೋಡ್ರಿ ರಾಯರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ, ಮುಂದಿನ ಹಂತ ಗೊತ್ತಿಲ್ಲ. ಕರಿಬಸವ ಅವರೇ, ಇಷ್ಟೆಲ್ಲ ಹಾಡಿದಿರಿ, ಇಷ್ಟು ಸೂಪರ್ ಹಿಟ್ ಸಾಂಗ್ ಎಲ್ಲ ಕೊಟ್ಟಿರಿ, ಚಲೋ ಚಲೋ ಸಾಂಗ್ ಕೊಟ್ಟಿರಿ. ಬಟ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆ. ಭಾಳ ಕಷ್ಟಪಟ್ಟು ಮೇಲೆ ಬಂದಿರಿ ಅಂತಂದು ಗೊತ್ತಾತು, ಭಾಳ ಸ್ಟ್ರಗಲ್ ಮಾಡಿರಿ ಅಂತ ಗೊತ್ತಾತು. ಒಂದಷ್ಟು ನಿಮ್ಮ ಸಿಂಗಿಂಗ್ ಜರ್ನಿ ಬಗ್ಗೆ ಹೇಳ್ರಿ ಮೇಡಮ್. ನಮ್ಮದು ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ತಡಕಲ್ ಅನ್ನೋವಂಥದ್ದು ಊರು ಮೇಡಮ್. ನಮ್ಮದು ಸಾಮಾನ್ಯ ಕೃಷಿ ಎಲ್ಲ ನೆಲ್ಲು ಪಲ್ಲು ಬೆಳೆಯೋ ಮಂದಿ ನಾವು. 2004ರಾಗ ನಮ್ಮ ಅಣ್ಣಂದು ಒಂದು ದುರ್ಮರಣ ಆಗ್ತದೆ ರೀ. ಅದನ್ನು ನೋವು ತಾಳಕ್ಕಾಗಲಾರ್ದು ನಮ್ಮಪ್ಪ ಒಂದು ಸ್ವಲ್ಪ ಆತ್ಮಹತ್ಯೆ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಮಗನ ಅಗಲಿಕ್ಕೆ ನೋವು ತಳ್ಕೊಳ್ಳಾರ್ದು ಅಷ್ಟಕ್ಕೆಲ್ಲ ಪ್ರಯತ್ನ ಪಡ್ತಿರ್ತಾರೆ ನಮ್ಮಪ್ಪ. ಸೊ ಅಲ್ಲಿ ಊರಿನ ಒಂದಷ್ಟು ನಮ್ಮಪ್ಪನ ದೋಸ್ತರಲ್ಲ, ಬೇಡ ನಾರಾಯಣಪ್ಪ, ಇಲ್ಲಿದ್ದರೆ ನೀನು ಏನೋ ಮಾಡಿಬಿಡ್ತಿ, ನಿನ್ನ ಮಗ ಇದ್ದಾನ, ನಿನ್ನ ಮಗಳಿದ್ದಾಳ, ನಮ್ಮ ಅಕ್ಕಗೆಲ್ಲ ಮದುವೆ ಆಗಿತ್ತು ಅಷ್ಟೇ, ನೀನು ಬೆಂಗಳೂರಿಗೆ ಹೋಗ್ಬಿಡ ಅಂತ ಹೇಳ್ತೀರಿ ಮೇಡಮ್. ಅವಾಗ ನಮ್ಮಪ್ಪ ನಮ್ಮವ್ವ ಗಂಟು ಮೂಟೆ ಕಟ್ಕೊಂಡು 2007ರಾಗ ಗುಳೆ ಬಂದರು ಮೇಡಮ್. ನಮ್ಮ ರಾಯಚೂರು ಮಂದಿ ನಾವೆಲ್ಲ ಉತ್ತರ ಕರ್ನಾಟಕ ಮಂದಿ ಗೊತ್ತಲ್ಲ ರೀ, ಯಾದಗಿರಿ, ಬಿಜಾಪುರ ಎಲ್ಲ ಗುಳೆ ಬಂದವು ರೀ. ಗುಳೆ ಬಂದಾಗ ನನ್ನ ಒಬ್ಬರನ್ನ ಅಲ್ಲಿ ಬಿಟ್ಟು ಕಾಶಿ ಬಂದ್ರಿ ನಮ್ಮಪ್ಪ ನಮ್ಮವ್ವ. ಇಲ್ಲಿ ದುಡಿದ್ರು ಇಲ್ಲಿ ದುಡಿಯೋಕತ್ತಿದ್ರು. ಆಮೇಲೆ ಅಂದಲ್ಲಿ ಸಾಲಿ ಇತ್ತು 6ನೇ ಕ್ಲಾಸು ಮುಗಿಸ್ಕೊಂಡು ಮಕ್ಕ ನಮ್ಮಪ್ಪನೂ ನಾನು ಇಲ್ಲೇ ಕರೆಸ್ಕೊಂಬಿಟ್ಟ. ಬಂದ್ಬಿಡಪ್ಪ ಬಸಪ್ಪ, ನೀನು ಇಲ್ಲಿಗೆ ಬಂದ್ಬಿಡು ಅಂದರು. ಸರಿಯಪ್ಪ, ನಾನು ಯಾರು ನಮ್ಮೂರಿಂದ ಒಬ್ರು ಹೋಗಿದ್ದರು, ಅವ್ರ ಜೊತೆ ನಾನು ಹೋದೆ ರೀ ಬೆಂಗಳೂರಿಗೆ. ನಮ್ಮಪ್ಪ ನಮ್ಮವ್ವ ಬೆಂಗಳೂರಾಗಿದ್ದರು. ನಾವೆಲ್ಲ ನಮ್ಮೂರು ಬಿಟ್ಟು ಬರಲಾರದವರು. ಫಸ್ಟ್ ಟೈಮ್ ಕೆಂಪಸ್ ಎತ್ಕೊಂಡು ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಅಂತೂ ಒಂಥರ ವಿಸ್ಮಯ ಜಗತ್ತು. ಗೊತ್ತು ನಮ್ಮ ಕಡೆಯವರಿಗೆಲ್ಲ ಒಂದು ಬೆಂಗಳೂರು ಅಂದ್ರೆ ಒಂದು ದೊಡ್ಡ ಏನೋ ಒಂದು ವಿಸ್ಮಯ ಜಗತ್ತು. ಬಂದ ತಕ್ಷಣ ಎಲ್ಲ ಕಸ ಗುಡಿಸಕತ್ತಾರ. ರೋಡ್ನಿಗೆ ಎದಕ್ಕಪ್ಪ ಕಸ ಗುಡಿಸ್ತಾರೆ ಇವರು? ನಮ್ಮ ಮನೆಗೆ ಅಲ್ಲ, ಇಲ್ಲಿಲ್ಲ ಕಸ ಗುಡಿಸೋಕ್ಕೂ ಮಂದಿ ಇದ್ದಾರೆ. ದೊಡ್ಡ ದೊಡ್ಡ ಗಾಡಿಗಳು, ಸೌಂಡು, ಹಾರ್ನು, ಅಂಜಿಗೆ ಬರೋಕೆ ಎತ್ಬಿಡ್ತೀವಪ್ಪ, ಎಂತಲ್ಲಿ ಬಂದ್ಬಿಟ್ಟಿವಿ. ಇಂಥ ಥರ ನಮ್ಮಪ್ಪ ನಮ್ಮ ಇಲ್ಲಿದ್ದಾರ. ಆ ಅಂಜಿಕೆ ಓದಿವಿ ರೀ. ಓದಗಟ್ಟೆ ಪ್ಲಾಟ್ಫಾರ್ಮ್ಗಳಿತ್ತು. ಹೋದ ತಕ್ಷಣ ನಮ್ಮಪ್ಪ ಅಲ್ಲೇ ಬಂದು ಕಾಯ್ಕೊಂತ ಕೂತ್ಬಿಡ್ರಿ, ಮಗ ಬರೋಕೈತೆ ನಮ್ಮ ಸಂಭ್ರಮ. ನಮ್ಮಪ್ಪ ಪ್ಯಾಂಟು ಅಂಗಿ ಬಂದಿದ್ದ. ನಮ್ಮಪ್ಪನ ರೂಪದಾಗ ನೋಡೇ ಇಲ್ಲ ನಾವೆಲ್ಲ. ಲುಂಗಿ ಅಂಗಿ ಹಾಕ್ಕೊಂಡು ಮಂದಿ. ಯಪ್ಪ ಏನಪ್ಪ ಹಿಂಗಾಗ್ಬಿಟ್ಟಿದ್ದೆ ಅಂತ ನಾನು. ಹಿಂಗಲ್ಲಿ ಇಲ್ಲೆಲ್ಲ ಅಷ್ಟು ಅಂದ್ಕೇಶ್ ಹೆಂಗಿದ್ಯಪ್ಪ ಬಸ್ಸಪ್ಪ ಅಂತೆಲ್ಲ ತಪ್ಕೊಂಡ್ರು, ಮುದ್ದಾಡಿದ್ರು. ಓದಿವಿ ರೀ. ಬಸ್ನಾಗ ಹತ್ಕೊಂಡು ನಾವು ಸುಲ್ತಾನ್ ಪಾಳ್ಯದಾಗಿದ್ದೀವಿ ರೀ, ಆಟಿನಗರ ತಗೈತಲ್ಲ ರೀ. ಓದಿವಿ. ದಾರಿಗೆಲ್ಲ ನಮ್ಮಪ್ಪನ ಬಗ್ಗೆ ಅಭಿಮಾನಿನ ತೋರಿಸಂತ ನೋಡಿದ್ದೆ, ಚಂದನವಾಹಿನಿ ಅದು ಇದು ಎಲ್ಲ ತೋರಿಸಂತ ಹೋದ್ರಿ. ಹಂಗ್ರಿ 2007ರಾಗ ನನ್ನಲ್ಲಿ ನಮ್ಮ ಬೆಂಗಳೂರಿಗೆ ಬಂದಿರಿ ನಾನು. ಆಯ್ತು, ಮನೆಗೆ ಹೋಗ್ತೀನಿ ರೀ ಮೇಡಮ್. ನಮಗೇನು ಈಗ ನಮ್ಮ ಊರಾಗೆಲ್ಲ ಒಂದು ಮನೆ ಇರ್ತದ, ಜಂತ ಮನೆ, ಶೀಟ್ ಮನೆ, ಗುಡಿಸಲು ಪಡಿಸಣ ಅಂದ್ರೆ ಇರ್ತದ. ಯಪ್ಪ ನಮ್ಮ ಮನೆ ಬಂದು ಬರಕೈತೀವಿ ರೀ. ನಮ್ಮ ಮನೆ ಎಲ್ಲಿ ಐತಪ್ಪ ಅಂತ ಕೇಳಿದ್ವಿ. ಇದಪ್ಪ ನಮ್ಮ ಮನೆ ಅಂದ. ಯಾವ್ದು ಇದಪ್ಪ ಅಂದೆ. ಇದಪ್ಪ ಅಂದ. ಜೋಪಡಿಯಾಗ ರೀ ಏನೋ 100 ಮಂದಿ ಕಾಲು ಚಾಚಿ ಮಕ್ಕೋಬೋದು ಅಷ್ಟೇ. ಅಷ್ಟು ಒಂದು ಹಂದಿ ಗುಡ್ದಂಗೆ ಇತ್ತು ರೀ ಜೋಪಡಿ. ನಮ್ಮ ಮನೆಯಪ್ಪ, ಇದಪ್ಪ. ಓಕೆ, ಅಲ್ಲಿ ಆ ಜೋಪಡಿಗೆ ಕಳೆದ್ವಿ ಮೇಡಮ್ ನಾವು. ನಮ್ಮಪ್ಪ ಸಿಮೆಂಟ್ ಕೆಲಸ ಮಾಡೋರು, ಅಂದರೆ ಬಿಲ್ಡಿಂಗ್ಗಳಿಗೆ ಸಿಮೆಂಟು ಹಾಕೋದು. ನಮ್ಮವ್ವ ಗಾರೆ ಕೆಲಸ ಮಾಡ್ತಿದ್ರು. ಸೊ ನಾನು ನಮ್ಮವ್ವ ಜೊತೆ ಹೋಗಿ ಗಾರೆ ಕೆಲಸ ಮಾಡ್ತಿದ್ದೆ ರೀ. ಏನೋ ಒಂದು 30 ರೂಪಾಯಿ 40 ರೂಪಾಯಿ ಕೊಡೋರು. ಸೊ ಅಲ್ಲಿಂದ ಶುರು ಆಯ್ತು ರೀ. ಆಮೇಲೆ ನಮ್ಮಪ್ಪ ಇಲ್ಲೇ ಸಾಲಿಗೆ ಹಚ್ಚೋ ಮುಂದೆ ಅಲ್ಲೇ ಸಾಲಿಗೆ ಹಚ್ಚಿದ್ರು. 7ನೇ ಕ್ಲಾಸು 8, 9, 10 ಭಗಿನಿ ನಿವೇದಿತ ಸ್ಕೂಲ್ ಅಂತಿದೆ ಮೇಡಮ್, ಅಲ್ಲೇ ಕಲ್ತಿರಿ. ಅದಾದ ಮಕ್ಕ ನಾವು ಅಪ್ ಟು ಡಿಗ್ರಿಗೆ ಬರೋವರು ನಾವು ಜೋಪಡಿಲೇ ಇದ್ದೀವಿ ಮೇಡಮ್ ನಾವು. ನಾವೆಲ್ಲ ನಮ್ಮಪ್ಪ ನಮ್ಮ ಟೀಚರ್ಸಲ್ಲಿ ಹೇಳೋರು, ನಿನ್ನ ಮಗೆಲ್ಲ ಚಲೋ ಓದ್ತಾನಪ್ಪ, ನೀವು ಸ್ವಲ್ಪ ಬೆಳಕಿನ ವ್ಯವಸ್ಥೆ ಆಗಬೇಕು ಅಂತ. ನಾವೆಲ್ಲ ಕ್ಯಾಂಡಲ್ ಲೈಟಲ್ಲಿ ಓದಿನೇ ಕಣ್ಣು ಹೋಗ್ಬಿಟ್ರು ನಮಗೆ. ಬೆಳಕೆ ಇಲ್ರಿ ಮೇಡಮ್ ಜೋಪಡಿಯಾಗ, ಬರೀ ಕ್ಯಾಂಡಲು ಓದಿ ಅಪ್ ಟು 2nd PUCವರೆಗೂ ನಾವು ಜೋಪಡಿಯಾಗ ಓದಿರೋದು ನಾನು. ಡಿಗ್ರಿಗೆ ಬಂದಾಗ ಒಂದು ಹಂತಕ್ಕೆ ನಮ್ಮಪ್ಪ ಆಯ್ತಪ್ಪ ಶೀಟ್ ಮನೆ ಮಾಡೋಣ ಅಂತ ಶೀಟ್ ಮನೆ ಮಾಡಿ ಅಲ್ಲಿ 2013ರಾಗ ಶೀಟ್ ಮನೆ 14ರಾಗ ಬಂದ್ವಿ ಮೇಡಮ್ ನಾವು. ಅಲ್ಲಿಂದ ಓದುಗಾರಿಕೆ ಎಲ್ಲ ಶುರುವಾಯ್ತು ರೀ. ಆ ಟೈಮಲ್ಲೇ ನಮ್ಮ ತಂದೆಯವರಿಗೆ ಒಂಚೂರು ಆ ಕಡೆ ಏರೋಪೇರ್ ಆಗುತ್ತೆ ರೀ, ಆರೋಗ್ಯದಲ್ಲಿ ಏರೋಪೇರಾಗಿ ಅವರು ಭಾಳ ಕಷ್ಟಪಟ್ಟು ಏನು ಪ್ರಯತ್ನ ಪಟ್ಟರು ಅವ್ರು ಉಳಿಸ್ಕೊಳಕ್ಕಾಗಲ್ಲ ನಾವು. ಅದು ಒಂದು 3 ತಿಂಗಳು ಇದ್ದೀವಿ ಮೇಡಮ್ ಆಸ್ಪತ್ರೆ. ನಮ್ಮ ಅಪ್ಪನ ಐಸಿಯು ಇಟ್ಕೊಂಡು ಕಾಯ್ದ್ವಿ. ಅದು ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ತಂದೆನ. ಅವರು 2015ರಾಗ ತೀರ್ಕೊತಾರೆ ಮೇಡಮ್. ತೀರ್ಕೊಂಡ್ಗಟ್ಟೆ ನಾನು ಏನು ಮಾಡ್ಬೇಕು ಗೊತ್ತಾಗಿಲ್ಲ ನಮಗೆಲ್ಲ.
ಆಯ್ತು ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನ ಮುಖಾಂತರ ನಮ್ಮ ಅಪ್ಪನ ಕರ್ಕೊಂಡು ಎಲ್ಲ ಪರಂಪರೆ ರೀತಿಯಲ್ಲಿ ಅವ್ರನ್ನೆಲ್ಲ ವಿಧಿವಿಧಾನಗಳನ್ನು ಮುಗಿಸ್ತೀವಿ. ಅದಾದ ಮತ್ತೆ ಬೆಂಗಳೂರಿಗೆ ಬರ್ಬೇಕಲ್ಲ ರೀ. ನಮ್ಮವ್ವ ಅಲ್ಲೇ ಇದ್ಲು, ನಾನು ಬೆಂಗಳೂರಿಗೆ ಬಂದೆ. ನೋಡತ್ನು ಬೆಂಗಳೂರಿಗೆ ಬಂದೀವ್ರಿ, ನಮ್ಮ ಅಪ್ಪ ನೆನಪಾಗಿ ಆಡಕತ್ತೈತೆ. ನಾನು ಇನ್ನೂ ಡಿಗ್ರಿ ಸ್ಟೂಡೆಂಟ್. ನಾವು ಏನು ಜವಾಬ್ದಾರಿಗಳಂದ್ರೆ ಅವಾಗ ಕಲಿತಿದ್ದ. ಇಡೀ ಕುಟುಂಬದ ಜವಾಬ್ದಾರಿ ಬೀಳ್ತೈತೆ ನನಗಲ್ಲಿ. ಬೆಂಗಳೂರಿಗೆ ಬದುಕು ಮಾಡೋಕೆ ಅಂಚಿಗೆ ಬರೋಕ್ಕೆ ಶುರು ಆಗ್ಬಿಡುತ್ತೆ ನನಗೆ. ಹೆಂಗೆ ಮಾಡಬೇಕು, ನಮ್ಮಪ್ಪ ಇಲ್ಲಾರ್ದು ಹೆಂಗೆ ಮಾಡಬೇಕು, ಹೆಂಗೆ ದುಡಿಬೇಕು. ಆಮೇಲೆ ನಮ್ಮವ್ಗೆಲ್ಲ ಫೋನ್ ಮಾಡುತ್ತೆ, ಯಾವ ನನಗೆ ಇಲ್ಲಿ ಇರೋಕ್ಕಾಗಬೇಕು, ಹಂಗೆ ಊರಿಗೆ ಬಂದ್ಬಿಡ್ತು. ನಮ್ಮವ್ಗೇನು ಆಯ್ತಪ್ಪ ಬಂದ್ಬಿಡಪ್ಪ, ಇಲ್ಲೇ ಏನೋ ಮಾಡ್ಕೊಂತ ಹೋಗ್ಬಿಡಮ್ಮ, ಹೊಲ ಏನಮ್ಮ ನೀನು ಇಲ್ಲೇ ಓದು ಅಂತೆ ಅಂದರು. ಆಯ್ತು ರೀ. ಆಮೇಲೆ ನಮ್ಮ ಲಕ್ಷ್ಮಣ ಸರ್ ಅಂತಿದ್ದಾರೆ ನಮ್ಮ ಗುರುಗಳು. ಅವ್ರ ಮುಖಾಂತರನೂ ಸರ್ ನನಗೆ ಯಾಕೋ ಇರೋಕ್ಕಾಗವಲ್ತು ರೀ, ಅಂಜಿಗೆ ಬರೋಕತ್ತೈತೆ, ಬದುಕು ಭಯ ಬರ್ಸಕತ್ತೈತೆ ಅಂದಾಗ, ಇಲ್ಲ ಬಸವ ನಿನ್ನ ಕೈಲಿ ಆಗುತ್ತೆ, ಇರು ಅಂತಂದರು. ಅದಾದ್ಮೇಲೆ ಮತ್ತೆ ನನಗೆ ಇನ್ನೊಬ್ರದ್ದು ಏನೋ ಒಂದು ಬೇಕಾಗಿತ್ತು. ನನಗೆ ಇರೋಕ್ಕೆ ಏನು ಮುಖ್ಯವಾದ ಕಾರಣ ಆ ಟೈಮಿಗೆ ಅಷ್ಟೊತ್ತಿಗೆ ಒಂದು ಸಂಗೀತದ ಹಂತಕ್ಕೆ ಬಂದಿದ್ದೆ ಮೇಡಮ್. ಹಾಡೋದು ಗೀಡೋದೆಲ್ಲ ಅವಾಗ ಶುರುವಾಗಿತ್ತು ನಂದಿನ್ನು. ನನಗೊಬ್ಬರು ಗುರುಗಳಿದ್ದರು, ಶ್ರೀನಿವಾಸ್ ಸರ್ ಅಂತ, ಕೀಬೋರ್ಡ್ ಪ್ಲೇಯರ್. ಅವರು ಅದ್ಭುತವಾಗಿ ನುಡಿಸ್ತಾರೆ. ಅವರು ಅವಾಗೆಲ್ಲ ನಮಗೆಲ್ಲ ಒಂಚೂರು ಪಾಠ ಮಾಡೋರು ಬೇಸಿಕ್ಕು. ಅವ್ರ ತಕ್ಕ ಹೋದೆ, ಸರ್ ಫೋನ್ ಮಾಡಿ, ಸರ್ ನಿಮ್ಗೆ ಕೊಡೋ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ. ಬಾರಪ್ಪ ಬಾ ಅಂದರು. ನಾನು ಮನೆಯಿಂದ ಅವರು ಬಾಪೂಜಿ ನಗರ ಅಲ್ಲಿ ಹೋದೆ ರೀ. ಏನು ಆಗಲ್ಲ ಕಣೋ, ಯಾಕೆ ಹಂಚ್ಕೊಂಡಿದ್ದಿ, ಎಲ್ಲ ನಾವಿಲ್ಲಲ್ಲ ನನ್ನ ಜೊತೆಗೆ, ನಾವು ಇರ್ತೀವಿ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಧೈರ್ಯ ತುಂಬಿದ್ರು. ಊಟ ಗೀಟ ಮಾಡಿದ್ರು, ಅಳಕತ್ತಿ ಬಿಟ್ಟಿದ್ದೀನಿ ರೀ ನಾನು. ಆಮೇಲೆ ಅವರು ₹100 ಕೊಟ್ಟು ಒಂದು ಮಾತು ಹೇಳಿದ್ರು. ನೋಡಿರಿ, ನಾನು ಇವತ್ತು ಬೆಂಗಳೂರಾಗ ಇದೀನಿ ಅನ್ನೋದಕ್ಕೆ ಕಾರಣ ಮೇಡಮ್ ಶ್ರೀನಿವಾಸ್ ಸರ್. ಅವ್ರು ಹೇಳಿದ ಒಂದು ಮಾತು ಇವತ್ತು ನನ್ನ ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅವ್ರು ಹೇಳ್ತಾರೆ, ಇದೊಂದು ಮಾತು ನಿಮ್ಗೆ ಒಂದು ಸ್ವಲ್ಪ ಹಾರ್ಷ್ ಅನಿಸ್ಬೋದು, ಬಟ್ ಇದೇ ಸತ್ಯ ಬಸವ. ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಸರ್ ಹೇಳ್ರಿ ಸರ್, ಬೆಂಗಳೂರಾಗಿದ್ದು ಹೇಳತ್ತಾಕ್ಬಿಡು, ಊರಿಗೋಗಿ ಮಣ್ಣೆತ್ತಾಕ್ಬೇಡ ಅಂದರು. ಸರ ಇಲ್ಲ ಹೇಳಿದಷ್ಟು ಕೇಳಿ. ಆಯ್ತು ರೀ ಸರ್. ಒಂದು ₹100 ಕೊಟ್ಟರು. ಬ್ಯಾಡ್ರಿ ಸರ್, ಇಲ್ಲ ₹100 ತಗೊಂಡು ಕೊಟ್ಟರು ಮೇಡಮ್. ಅಲ್ಲಿಂದ ಹತ್ತಗಂತ ಬಂದು ನಾನು ಇಲ್ಲೇ ಬೆಂಗಳೂರಿಗೆ ಇರ್ಬೇಕಾಯ್ತು ರೀ. ಬೆಂಗಳೂರಿಗಿದ್ದೆ. ಆಮೇಲೆ ಅದು ಒಂದು ಹಂತವಾಗಿ ನಮ್ಮಪ್ಪನೇನು ಶಕ್ತಿ ಕೊಟ್ಟರೆ ಸ್ವತಃ ಕೊಟ್ಟರು, ನಡೀತು. ಈ ಹಂತದಲ್ಲೇ ನಮ್ಮ ಲಕ್ಷ್ಮಣ ಸರ್ ಅಂತಿದ್ರಲ್ಲ ರೀ, ಅವ್ರು ಏನು ಹೇಳಿದ್ರು, ನೀನು ಹಿಂದೂಸ್ತಾನಿ ಕಲಿಯಪ್ಪ ಅಂತ ಹೇಳ್ತಾರೆ ಅವರು. ಇದು ಹಂತದವರೆಗೂ ಬಂತ್ರಿ. ಅಂದ್ರೆ ನೀವು ಹುಟ್ಟದಾಗಿಂದನೂ ಅದೊಂದು ಆಸಕ್ತಿ ಇತ್ತ? ಇಲ್ರಿ, ಅದೇ ನೋಡ್ರಿ, ಸಂಗೀತ ಜರ್ನಿ ಬೇರೆ ಬರ್ತದ. ಡಿಗ್ರಿ ಓದ್ತಿದ್ನಲ್ರಿ ಮೇಡಮ್, 2014 ಅದ್ರಾಗ ನಮ್ಮ ಲಕ್ಷ್ಮಣ್ ಸರ್ ಬರ್ತಾರೆ ನಮ್ಮ ಸ್ಕೂಲಿಗೆ. ಲಕ್ಷ್ಮಣ್ ನೆಲಸಗೂಡು ಅಂತ ಸಾಲಿಗೆ ಬಂದು ಅವರು ಜನಪದ ಜಾತ್ರೆ ಅಂತ ಒಂದು ಉತ್ಸವ ಮಾಡ್ಬೇಕಪ್ಪ ಅಂತ ನಮ್ಮ ಪ್ರೇಮ ಮೇಡಮ್ ಅವರು ಆಯೋಜನೆ ಮಾಡಿದರು. ಅಲ್ಲಿರೋ ಕನ್ನಡ ಪ್ರೊಫೆಸರ್ ಅವರು ಪ್ರೇಮ ಮೇಡಮು ಆಯೋಜನೆ ಮಾಡಿದಾಗ ಎಲ್ಲರೂ ಒಂದೊಂದು ಹಾಡಕ್ಕೆ ಸೇರ್ಕೊಂಡಿದ್ರು. ಒಬ್ರು ಹಾಡೋದಕ್ಕೆ, ಕುಣಿಯೋದಕ್ಕೆ, ಡೊಳ್ಳು, ಕಂಸಾಳೆ. ನಾನು ಕಂಸಾಳೆ ಸೇರ್ಕೊಂಡಿದ್ದೆ ರೀ. ಅವರೆಲ್ಲ ಭಾಳ ಚಂದ ಹೇಳ್ಕೊಡೋರು. ಅಬ್ಬಬ್ಬ ಇವೆಲ್ಲ ಗೊತ್ತೇ ಇರಲ್ಲ ನಮ್ಗೆ. ನಮ್ಮಪ್ಪ ಅವರು ಒಳ್ಳೆ ಅದ್ಭುತ ಭಜನಾ ಕಲಾವಿದರು. ಅವ್ರು ಚಂದ ಹಾಡೋರು, ಕಂಠ ಇತ್ತು. ಸೊ ಅದು ಬಂದಿರುತ್ತೆ ವಂಶವಾಹಿನಿಯಾಗಿ. ನಾವು ಸ್ವಲ್ಪ ಆಡ್ತಿದ್ವಿ ನಮ್ಮ ಶಾಲೆಯಾಗ, ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಆಡ್ತಿದ್ವಿ. ಬಟ್ ಹಾಡುಗಾರಿಕೆ ಅನ್ನೋದೇ ತಪ್ಪಿಟ್ಟಿತ್ತು ನಮಗೆ. ನಾನು ಹಾಡುಗಾರಿಕೆ ಸೇರ್ಕೊಳ್ಳೋದು ಕಂಸಾಳೆಗೆ ಸೇರ್ಕೊಂಡಿದ್ದೆ. ಅವರೆಲ್ಲ ಹಾಡ್ಬೇಕಾದ್ರೆ ನಾನು ಹಾಡ್ಕೊಂಡು ಕುಣ್ಕೊಂಡು. ಸೊ ಒಂದು ದೊಡ್ಡ ಹಾಲಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕುಣಿದ ಮೇಲೆ ಅವ್ರು ಬೇರೆ ಸ್ಲಾಟ್ ಬರೋರು. ಬಟ್ ನಾನು ಹೋಗ್ತಾ ಇರಲಿಲ್ಲ. ಡ್ಯಾನ್ಸ್ ಮುಗಿದ ಮಗನೂ ಅಲ್ಲೇ ಕುಂತಿದ್ದೆ, ಏನೇನು ಮಾಡ್ತಾರೆ ಬೇಡರು ಅಂತ. ಹಿಂಗಿರ್ಬೇಕಾದ್ರೆ ಎಲ್ಲ ಡೊಳ್ಳು, ಕಂಸಾಳೆ, ಲಂಬಾಣಿ ನೃತ್ಯ, ಅದು ಇದು ಎಲ್ಲ ನುಡಿಸೋರು. ಕೊನೆಗೆ ನಾಡಗೀತೆ ಹಾಡೋಕ್ಕೆ ಸಿಂಗರ್ಸ್ಗಳು ಬೇಕು ಅಂತ ಕರೀತಾರೆ. ಅವಾಗ ಇಡೀ ಸಿಂಗರ್ಸ್ ಅಂತ ಹುಡುಕಾಡಿ ಕಾಲೇಜಿಂದ ಒಂದಷ್ಟು ಜನ ಗಾಯಕರನ್ನ ಕರ್ಕೊಂಬರ್ತಾರೆ. ನನಗೆ ಅವಾಗ ಅನಿಸುತ್ತೆ, ಏನಪ್ಪ ಸಿಂಗರ್ಗಳಿಗೆ ಇಷ್ಟೊಂದು ಬೆಲೆನೋ ಇಲ್ಲಿ ಅಂತ. ಬಂದು ಹಾಡ್ತಾರೆ ಮೇಡಮ್. ಹಾಡ್ದ ಇಟ್ಟೆ ಒಂದು ಹೈ ಪಿಚ್ ಹಾಡ್ಬೇಕಾಗ್ತದೆ ರೀ. ಮೈಸೂರು ಅನಂತಸ್ವಾಮಿ ಅವರ ಕಂಪೋಸಿಷನ್ನು, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ. ಅದು ಹೈ ಪಿಚ್ ಹಾಡೋಕ್ಕಾಗಲ್ಲ ಅವ್ರಿಗೆ. ಆಮೇಲೆ ನಾನು ಅಲ್ಲೇ ಮೂಲೆ ಕುಂತ್ಕೊಂಡಿದ್ದಿಲ್ಲ ರೀ, ಹೋಗ್ಲಾರ. ನಾನು ಹೇಳಿದೆ, ಸರ್ ನಾನು ಮುಸಲಿ ಟ್ರೈ ಮಾಡಲೇನ್ರಿ ಅಂದೆ. ಮಾಡಲ್ಲ ಅಂದರು. ನೋಡಿ ಮೇಡಮ್, ಅದೊಂದು ಪದ ನಾನು ಇವತ್ತು ಇಲ್ಲಿ ಕೂರಿಸಿದ್ದೆ. ಆಯ್ತು ಹಾಡಪ್ಪ ಅಂದರು. ನಾನು ಓಕೆ ಹಾಡಿಬಿಟ್ಟೆ ಮೇಡಮ್. ಇವ್ನು ಚಲೋ ಐತೆ ಕಣ, ಇವ್ನು ರೇಂಜ್ ಗಿಂಜೆಲ್ಲ ಹಾಕಳ್ರಿ ಇವನು ಅಂತಂದರು. ಹಾಕಳ್ರಿ ಅಂತ ಹೇಳಿದ್ರು. ಏನು ಸ್ವರ್ಗಕ್ಕೆ 3 ಗೇಣ್ರಿ ನನಗೆ. ಆಯಿತು ಸರ್, ನಾನು ಸಿಂಗರ್ ಆಗ್ಬಿಟ್ಟೆ. ನಮ್ಮ ಒಪ್ಪಿಗೆ ಹೇಳಿದ್ರಿ. ನಮ್ಮಪ್ಪ ಇದ್ದರೆ ಯಪ್ಪ ಹಿಂಗೆ ಹಾಡುಗಾರಿಗೆ ಸೇರ್ಕೊಂಬಿಟ್ಟನಪ್ಪ. ಸೂಪರ್ ಬಿಡ ಅಂತಂದ್ರು. ಅದನ್ನು ಪೂರ್ತಿಯಾಗಿ ಹಾಡೋಕೆ ಹೋಗ್ಬಿಡಪ್ಪ, ನಾವೆಲ್ಲ ಅನುಭವಿಸ್ಬಿಟ್ಟಿವಿ, ಹಾಡೋದ ಗಿಡಕ್ಕೆ ತಲೆ ಕೆಡ್ಸ್ಕೊಂಡ್ಕೊಬೇಡ, ಓದ್ಬೇಕು ಚಂದ. ಆಯ್ತಪ್ಪ ಓದ್ನಪ್ಪ. ನಾವು ಭಾಳ ಶ್ರೇಷ್ಠ ದೂರ್ವಾಸ ಮನಿ ನಮ್ಮಪ್ಪ, ದೂರ್ವಾಸ ಮನಿ. ಎಲ್ಲಿ ಕ್ರಿಕೆಟ್ ಆಡೋಕೆ ಹೋಗಿರ್ತೀನಿ ಗ್ರೌಂಡಲ್ಲೆಲ್ಲ, ಕ್ರಿಕೆಟ್ ಆಡ್ಬೇಕಾರೆ ಒಳ್ಳೆ ಹವಾ ನಮ್ದೆಲ್ಲ. ಚಂದ ಆಡ್ತಾನೆ ಕರಿಬಸು ಅಂತ. ನಮ್ಮಪ್ಪ ಬಂದು ಗ್ರೌಂಡಾಗ ಬಿಡೋನು ಬ್ಯಾಟ್ ತಗೊಂಡು. ಮನೆಗೆ ದಗ ಯಾರು ಮಾಡ್ಬೇಕಲ್ಲಿ, ನೀರು ಯಾರು ತಂದಾಕ್ಬೇಕಲ್ಲಿ ಅಂತ. ಅಷ್ಟು ಸಿಟ್ಟು. ಅಪ್ಪ ನಿಮ್ಮ ಮಗನೆಲ್ಲ ಹೊಗಳ್ತಾರೆ, ನೀನು ಬಂದು ಬಡಿತಿ, ನಿಮ್ಮವ್ನು ಕ್ರಿಕೆಟ್ ಆಡೋಕೆ ಬಂದು ಏನಲ್ಲಿ ಇಲ್ಲಿ ಹಿಂಗೆ ಇಷ್ಟು ಹೊಡೆಯೋರು. ಹಿಂಗಿರ್ಬೇಕಾರೆ ಆಯ್ತು ಆಡ್ಬೇಕಪ್ಪ ಅಂತಂದ್ರೆ ಶುರುವಾಯ್ತು ರೀ. ನಾನು ಅವ್ರು ಲಕ್ಷ್ಮಣ್ ಸರ್ ಬರದೇ ಕಾಯ್ತಿದ್ದೆ. ಸರ್ ಒಂದು ಹಾಡು ಹೇಳ್ಕೊಡ್ರಿ. ಅವ್ರು ಡೈಲಿ ಒಂದೊಂದು ಹಾಡು ಹೇಳ್ಕೊಡ್ರಿ ನಮಗೆ. ನಾವು ಅಶ್ವಥ್ ಅವ್ರದ ಹಾಡೆಲ್ಲ ಕಲಿ. ಅಶ್ವಥ್ ಅವ್ರದ ಹೌದು ರೀ, ಅಶ್ವಥ್ ಅವರು ಆಯ್ತು ರೀ. ನಮ್ಗೆ ಅಲ್ಲಿವರೆಗೆ ಪರಂಪರೆ ಗೊತ್ತಿಲ್ಲ ರೀ ಮೇಡಮ್.
ಹಂಗೆ ಎಲ್ಲ ಜೋಪಡಾಗಿದ್ದೀವಿ. ಏನು ರಾತ್ರಿ 8 ಗಂಟೆಗೆ ಮಕ್ಕೊಂಡ್ಬಿಡ್ತಿದ್ವಿ ನಾವು ಉಂಡ್ಕಾಶಿ. ಆಯ್ತು ಒಂದು 10 ರೂಪಾಯಿ ಕೊಡೋದು ಸೈಬರ್ಗೆ ಹೋಗೋದು. ಎಲ್ಲ ಸೈಬರ್ಗಳು ತರೋ ಆ ಸಿ ಅಶ್ವತ್ಥ ಹಾಡುಗಳು ಅಂತ ಹೊಡೆದಾಗ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಯಪ್ಪ ಏನು ಹಾಡು ಇವೆಲ್ಲ ಹುಚ್ಚಂದಿರ್ತವ ಹಾಡು. ಆಯಿತು ಕಲಿಯೋದೆಲ್ಲ ಹಾಡುಗಳು ಕಲಿಯೋದು. ಹೇಳಿ ಹೋಗೋ ಕಾರಣ ಇವು ಹಾಡೆಲ್ಲ ಕೇಳಿ, ಸರ್ ಈ ಹಾಡು ಕೇಳಿದೆ ಸರ್, ಈ ಹಾಡು ಕೇಳಿದೆ ಸರ್, ಸೂಪರಪ್ಪ ನೀನು ಅನ್ನೋರು. ಅವ್ರು ಎನ್ಕರೇಜ್ ಮಾಡೋರು ಸುಮ್ಮನೆ. ಆಯಿತು ನಮ್ಮದೊಂದು ತಂಡ ಇದೆ, ನಮ್ಮ ಜೊತೆ ಹಾಡಕ್ಕೆ ಬಾ ಅಂತ ಅನ್ನೋರು. ಹೋಗ್ರಿ ಮೇಡಮ್, ಅಲ್ಲೆಲ್ಲ ಒಂದಂಥ ಗಾಯಕರು. ನಮ್ಮ ಕರ್ನಾಟಕಕ್ಕೆ ಮೊದಲೇ ಸತ್ತಿಗೆ ಚಿನ್ನದ ಪದಕ ತಂದುಕೊಟ್ಟಂತಹ ಜಾನಪದ ಗಾಯಕರು ಅಷ್ಟು ಜನರದ್ದು ಒಂದು ತಂಡ. ಲಕ್ಷ್ಮಣ ಲಸಗೋಡು, ನಂಜಪ್ಪ ದೊಡ್ಡ ಮಧುರೆ, ಗಂಗಣ್ಣ, ಭೀಮಪ್ಪ, ಇವರೆಲ್ಲರೂ ಒಂದು ತಂಡ ಮೇಡಮ್. ಅಂಥವ್ರ ಜೊತೆ ಕಲಿಯೋ ಸುಯೋಗ ನನಗೆ. ಅವರೆಲ್ಲರೂ ಹಾಡಾಡೋರು. ಸೊ ಅಲ್ಲೆಲ್ಲ ನಾನು ಕುಂತು ಕೇಳೋದು, ಹಿಂದೆ ಕೋರಸ್ ಅವ್ರು ಹಾಡಿದ್ನ ಹಾಡಬೇಕು. ಸೊ ಅದು ಮೊದಲನೇ ಅವ್ರು 15 ಹಾಡು ಹಾಡಿದ ಬಗ್ಗೆ ನನಗೊಂದು ಹಾಡು ಹಾಡಕ್ಕೆ ಕೊಡೋರು. ಕಲಿಕೆ ಆಮೇಲೆ ಶುರುವಾಯಿತು. ಅಲ್ಲೇ ಆದಮೇಲೆ ನಾನು ಅಲ್ಲಿ ಕೀಬೋರ್ಡ್ ಶ್ರೀನಿವಾಸ್ ಅವ್ರ ಬಗ್ಗೆ ಅಲ್ಲಿ ಹೇಳೋದಲ್ಲ, ಅವರು ಕೀಬೋರ್ಡ್ ಆರ್ಟಿಸ್ಟಾಗಿ ಬರೋಲ್ಲ ನೋಡ್ಸೋಕ್ಕೆ. ನಾನು ಅವ್ರದ್ದು ಕೀಬೋರ್ಡೆಲ್ಲ ಎತ್ಕೊಂಡು ಹೋಗೋದು ಸಹಾಯ ಮಾಡೋಕ್ಕೆ. ಸರ್ ನಾನು ಹೆಂಗೆ ಆಡ್ತೀನಿ ಸರ್, ಚಲೋ ಆಡ್ತೀಯ ಕಣಪ್ಪ, ಅದು ಶ್ರುತಿ ಬಗ್ಗೆ ಜ್ಞಾನ ಇಲ್ವಲ್ಲ ರೀ ಅನ್ನೋರು. ಶ್ರುತಿನಾ ಇವ್ರು ಕೇಳಿದ್ರಲ್ಲ ಆಗಲೇ, ಶ್ರುತಿನ ಹಂಗಂದ್ರೆ ಏನು ರೀ ಶ್ರುತಿ ಸರ್, ಶ್ರುತಿ ಅಂದ್ರೆ ಏನು ಸರ್ ಅಂದ. ಅಯ್ಯ ತಗೊಳಪ್ಪ, ಇನ್ಯಾರೋ ಶ್ರುತಿನೇ ಗೊತ್ತಿಲ್ಲ ನೋಡ್ರಿ ನಿಮಗೆ. ಸರ್ ಸಂಗೀತ ಹೇಳ್ಕೊಡ್ರಿ ಸರ್. ಆಯ್ತು ನಮ್ಮ ಮನೆ ಪಾಪ ನಾನೇ ಹೇಳ್ಕೊಡ್ತೀನಿ ಅಂದರು. ಆಯ್ತು ನಮ್ಮಪ್ಪ ಹೇಳಿದೆ, ಅಪ್ಪ ಹಿಂಗೇನೋ ಸಂಗೀತ ಹೇಳ್ಕೊಡ್ತಾರಂತಪ್ಪ. ಬೇಡಪ್ಪ, ಸಂಗೀತ ಏನು ಬೇಡ, ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ನೀವು ಸುಮ್ಮನೆ ಓದೋರ ಕಡೆ ಗಮನ ಕೊಡು. ನಮ್ಮಪ್ಪಗೆ ಹೇಳಾರ್ದ ಮತ್ತೆ ಒಂದು 2 ಕ್ಲಾಸ್ ಸಂಗೀತಕ್ಕೆ ಹೋಗಿರಿ. ಅವ್ರು ಸರಿಗಮ ಪದನಿಸಲ್ಲ ನನಗೆ ಮೊದಲು ಅಭ್ಯಾಸ ಮಾಡಿಸೋರು ಶ್ರೀನಿವಾಸ್ ಸರ್. ಕಲಿತೀವ್ರಿ. ಕಲ್ತಾದ ಮೇಲೆ ಮತ್ತೆ ನಮ್ಮಪ್ಪ ಯಾಕೋ ಬೇಡ ಅಂದರು, ಬಿಟ್ಬಿಟ್ಟಿವ್ರಿ ನಾವು ಅದನ್ನು. ಆಮೇಲೆ ಮತ್ತೆ ನಮ್ಮ ಲಕ್ಷ್ಮಣ ಸರ್ ಸುಮ್ಮನೆ ಇರಲಿಲ್ಲ ನೋಡಿ, ನನ್ನ ಪ್ರತಿಯೊಂದು ಹಂತದಲ್ಲಿ ಅವರೇ ಮೊದಲ ಗುರು ನಮಗೆ. ನಿನ್ನ ವಾಯ್ಸಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸೂಟ್ ಆಗುತ್ತೆ ಬಸವ, ಕಲಿಯೋದನ್ನ ಅಂದರು. ಹಿಂದೂಸ್ತಾನಿ ಅಂದ್ರೇನು ಸರ್ ನೋಡಿ, ನಮ್ಮ ಭಾವಗೀತೆಗಳೇ ಗೊತ್ತಿಲ್ಲ ಎಲ್ಲಿವರೆಗೂ ಮೇಡಮ್. 2015 ನಮಗೆ ಗೊತ್ತೇ ಇಲ್ಲ. 2015 ನಾನು ಶಾಸ್ತ್ರೀಯ ಸಂಗೀತ ಕೇಳಿದ್ದು ನೋಡ್ರಿ, ಅದು ನಮ್ಮ ಲಕ್ಷ್ಮಣ ಸರ್ ಮುಖಾಂತರ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದ್ರೆ ಏನು? ಮತ್ತೆ 10 ರೂಪಾಯಿ ಕೊಡು ಸೈಬರ್ಗೆ ಹೋಗು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ನೋಡಿದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ಒಂದು ಹಾಡು ಬಂತು. ಪಾಯಲಿಯ ಜನಕ ರೇ ಮೋರೆ ಪಾಯಲಿಯ ಜನಕ ರೇ ಪಾಯಲಿಯ ಜನಕ ಪಾಯ. ನೀವೇ ಎಷ್ಟು ಚಂದ ಆಡ್ತಿರಲ್ರಿ, ಹೇ ನೀವೇ ಎಷ್ಟು ಚೆನ್ನಾಗಿ ಆಡ್ತೀರಿ. ಕೇಳ್ತೀವಿ ಮೇಡಮ್. ಯಪ್ಪ ನಮ್ಮ ದೋಸ್ತ ನಾವು ಏನ್ಲೇ ಇದು ಹಿಂಗದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಏನು ಇದು ಇಷ್ಟು ಹಿಂಗೆ ಹಾಡ್ತಾರ ಇದನ್ನ. ನಾವೆಲ್ಲ ತಂದನಾನಿ ತಂದನ್ನಿತ್ತ ನಾನು ತಂದಾನೆ ಜಾನಪದ ಸಂಗೀತ ಕಲ್ತಿದ್ದವರು. ಅದಾದ್ಮೇಲೆ ಸ್ವಲ್ಪ ಬೇಸಿಕ್ ನಮ್ಮ ಲಕ್ಷ್ಮಣ ಸರ್ ಹತ್ರ ಶ್ರೀನಿವಾಸ ಸರ್ ಹತ್ರ ಕಲ್ತವ್ರು.